ಸಿದ್ದರಾಮಯ್ಯ ಆಪ್ತನ ಬಾಯಲ್ಲಿ ಇದೆಂಥ ಮಾತು. ಟೀಕೆ ಭರದಲ್ಲಿ ಪ್ರಧಾನಿ ಮೋದಿಗೆ ದೇಶದ್ರೋಹಿ ಪಟ್ಟ. ವಿಪಕ್ಷಗಳ ಕೈಗೆ ಅಸ್ತ್ರವನ್ನ ಕೊಟ್ಟ ಕೈ ಎಂಎಲ್ಸಿ ನಜೀರ್ ಅಹಮದ್. ಎಸ್, ಸಿಎಂ ಸಿದ್ದರಾಮಯ್ಯನವರ ಆಪ್ತನ ಬಾಯಲ್ಲಿ ಎಂಥ ಮಾತು ಬಂತು. ಪ್ರಧಾನಿ ಮೋದಿಗೆ ದೇಶದ್ರೋಹಿ ಪಟ್ಟ. ವಿಪಕ್ಷಗಳ ಕೈಗೆ ಅಸ್ತ್ರ ಕೊಟ್ಟ ಕೈ ಎಂಎಲ್ಸಿ ನಜೀರ್ ಅಹಮದ್. ದೇಶಕ್ಕೆ ಮೋದಿ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೇಶದ್ರೋಹಿ ಪದ ಬಳಕೆ ಕೆರಳಿ ಕೆಂಡವಾಗಿದೆ ಕೇಸರಿ ಪಡೆ. ಪರಿಷತ್ನಲ್ಲಿ ಕಿಚ್ಚು ಹೊತ್ತಿಸಿದ ನಜೀರ್ ಅಹಮದ್ ಹೇಳಿಕೆ. ಕೈ ಎಂಎಲ್ಸಿ ಅಮಾನತಿಗೆ ಪಟ್ಟು ಹಿಡಿದು ಕೂತಿದ್ದಾರೆ ಬಿಜೆಪಿ ನಾಯಕರು. ಕಡತದಿಂದ ನಜೀರ್ ಅಹಮದ್ ಹೇಳಿಕೆ ತೆಗೆದ್ರೂ ಪ್ರತಿಭಟನೆ ಆಗ್ತಿದೆ. ಸದನದಿಂದ ಅಮಾನತು ಮಾಡುವಂತೆ ಕೇಸರಿ ಪಡೆ ಪಟ್ಟು ಹಿಡ್ಕೊಂಡು ಕೂತಿದೆ. ಸಿದ್ದರಾಮಯ್ಯನವರ ಆಪ್ತನ ಬಾಯಲ್ಲಿ ಇದೆಂಥ ಮಾತು ಬಂದ್ಬಿಡ್ತು. ಟೀಕೆ ಮಾಡೋಕೆ ಹೋಗುವಂತ ಭರದಲ್ಲಿ ಪ್ರಧಾನಿ ಮೋದಿ ಅವರಿಗೆ ದೇಶದ್ರೋಹಿ ಪಟ್ಟ. ವಿಪಕ್ಷಗಳ ಕೈಗೆ ಅಸ್ತ್ರ ಕೊಟ್ಟಂಗಾಗಿದೆ ಈಗ ಎಂಎಲ್ಸಿ ನಜೀರ್ ಅಹಮದ್ ಮಾಡಿರುವಂತಹ ಕೆಲಸ. बजट देश की ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಪ್ರಧಾನಿ ಮೋದಿ ಅವರಿಗೆ ದೇಶದ್ರೋಹಿ ಪಟ್ಟವನ್ನು ಕಟ್ಟಲಾಗಿದೆ. ಆ ಪದವನ್ನು ಕೂಡ ಬಳಕೆ ಮಾಡಿದ್ದಾರೆ ನಜೀರ್ ಅಹಮದ್. ಏನಿದೆ ಹೆಚ್ಚಿನ ಮಾಹಿತಿ ದೀಪಾ? ಸಂದರ್ಭದಲ್ಲಿ ಪರಿಷತ್ನಲ್ಲಿ ಒಂದಿಷ್ಟು ಗದ್ದಲ ಶುರುವಾಗುತ್ತೆ. ಅಂದ್ರೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ನಡೀತಾ ಇರುವಂತಹದ್ದು. ಅದಕ್ಕೆ ಉತ್ತರವನ್ನ ಮಂಡಿಸ್ತಾ ಇರ್ತಾರೆ ಸಿಎಂ. ಉತ್ತರ ಮಂಡಿಸುವಂತಹ ವೇಳೆ ಇನ್ನೇನು ಕೊನೆಯ ಹಂತದಲ್ಲಿ ಒಂದು ಗದ್ದಲ ಶುರುವಾಗುತ್ತೆ. ರಾಜ್ಯಪಾಲರನ್ನ ತಡೆದಿದ್ದು ನೀವು, ಅಂದ್ರೆ ಅವರು ಹೋಗುವಾಗ ಸಂವಿಧಾನ ಅಂದ್ರೆ ಪಾಲರ್ಗೆ ಒಂದು ಅವಮಾನ ಮಾಡಿದ್ದೀರಿ ಅನ್ನುವಂತಹದ್ದು ವಿಪಕ್ಷಗಳು ಆಡಳಿತ ಪಕ್ಷದ ನಾಯಕರುಗಳ ಮೇಲೆ ಬೆಟ್ಟು ತೋರಿಸಿ ಮಾತನಾಡುವಂತಹ ವೇಳೆ ನಜೀರ್ ಅಹಮದ್ ದೇಶದ್ರೋಹಿ ಮೋದಿ ಅನ್ನುವಂತಹ ವರ್ಡ್ ಅನ್ನ, ಒಂದು ಪದವನ್ನ ಬಳಸ್ತಾರೆ. ಆ ಪದಕ್ಕೆ ಕೆರಳಿ ಕೆಂಡವಾದಂತಹ ವಿಪಕ್ಷ ನಾಯಕರುಗಳು, ವಿಪಕ್ಷ ಸದಸ್ಯರುಗಳು ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಬಳಿಕ ಸದನವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗುತ್ತೆ, ಅಂದ್ರೆ ಇಂದಿಗೆ ಮುಂದೂಡಿಕೆ ಮಾಡಲಾಗುತ್ತೆ. ಮುಂದೂಡಿಕೆ ಮಾಡಿದ ಬಳಿಕವೂ ಕೂಡ ಕೈ ಮಿಲಾಯಿಸುವಂತಹ ಹಂತಕ್ಕೆ ಆ ಒಂದು ಗದ್ದಲ ಹೋಗುತ್ತೆ. ಬಳಿಕ ಎಚ್.ಕೆ. ಪಾಟೀಲ್ ಅವರು ಅದನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇದರ ಜೊತೆಗೆ ನಜೀರ್ ಅಹಮದ್ ಅವರನ್ನ ಅಮಾನತು ಮಾಡಬೇಕು ಸದನದಿಂದ ಅನ್ನುವಂತಹ ನಿಟ್ಟಿನಲ್ಲಿ, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಸದಸ್ಯರು ನಿನ್ನೆ ಒಂದು ದೂರನ್ನ ಸಭಾಪತಿಗೆ ಕೊಟ್ಟಿರುವಂತಹದ್ದು. ಆ ದೂರಿನ ಅನ್ವಯ ಇವತ್ತು ಸಭಾಪತಿ ಏನು ಕ್ರಮ ವಹಿಸ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಅವರು ಇನ್ ಕೇಸ್ ಏನಾದ್ರೂ ಸಭಾಪತಿಯವರು ಕೆಲ ಕಡತದಿಂದ ಮಾತ್ರ ಇದನ್ನ ತೆಗಿರಿ ಅನ್ನುವಂತಹದನ್ನ ಹೇಳಿದ್ರೆ ಮತ್ತಷ್ಟು ಗದ್ದಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಬಳಸಿರುವಂತಹ ಪದ ಜೊತೆಗೆ ಬಳಸಿದಂತಹ ವ್ಯಕ್ತಿಗೆ, ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಈ ಒಂದು ವರ್ಡ್ ಬಳಸಿರೋದ್ರಿಂದ ಸಹಜವಾಗಿ ತಮ್ಮ ಪಕ್ಷದ ಪ್ರಧಾನಿಗೆ ಬಳಸಿದ್ರು ಅನ್ನುವಂತಹ ಒಂದು ಕೋಪ ವಿಪಕ್ಷ ಸದಸ್ಯರಿಗೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಪರಿಷತ್ ಸದನದಲ್ಲಿ ಗದ್ದಲ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ.
ಕಳೆದ ಒಂದು ವಾರದಿಂದಲೂ ಕೂಡ ಇದೇ ರೀತಿಯಾದಂತಹ ಬೇರೆ 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 ವಿಚಾರಗಳಿಗೆ ಗದ್ದಲಗಳು ಆಗ್ತಾನೆ ಇತ್ತು. ಇನ್ನೆರಡು ದಿನ ಮಾತ್ರ ಅಧಿವೇಶನ ಬಾಕಿ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಇದೀಗ ಆಡಳಿತ ಪಕ್ಷದ ಸದಸ್ಯರು ಈ ರೀತಿಯಾಗಿ ಮಾತನಾಡಿರುವಂತಹದ್ದು ಅವರೇ ಗದ್ದಲಕ್ಕೆ ದಾರಿ ಮಾಡಿಕೊಟ್ಟಂಗಾಗಿದೆ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.